ಶ್ರೀಮಂತರ ಮೇಲೆ ತೆರಿಗೆ ಯಾಕೆ ಹಾಕ್ಬೇಕು? ಅದಕ್ಕೋಸ್ಕರ ಇವತ್ತು ಬಡವರನ್ನ ತುಳಿದು ಶ್ರೀಮಂತರನ್ನ ಸಾಕುವಂತ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ನಮ್ಮ ಹಳ್ಳಿಗಳಿಗೂ ಅನ್ಯಾಯ, ಗ್ರಾಮ ಪಂಚಾಯಿತಿಗಳಿಗೂ ಅನ್ಯಾಯ, ಮುಖ್ಯವಾಗಿ ಬಡವರಿಗೂ ಅನ್ಯಾಯ. ಇನ್ನ ಕೆಲವು ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಬರ್ತಾ ಇದೆ. ಇಷ್ಟು ದಿನ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಅಂದ್ರೆ ಜೋರಾಗಿ ಪೈಪೋಟಿ ಇರೋದು ಊರುಗಳಲ್ಲಿ. ಯಾಕಿರೋದು? ನರೇಗಾದಲ್ಲಿ ಒಂದಷ್ಟು ದುಡ್ಡು ಬರ್ತದೆ ಅಂತ ಆ ಪಂಚಾಯಿತಿ ಮೆಂಬರ್ಗಳಿಗೆ ಊರಲ್ಲಿ ಕಿಮ್ಮತ್ ಇರೋದು. ಇವತ್ತು ನರೇಗಾನೇ ಬಂದಾಗೋದ್ರೆ ಪಂಚಾಯಿತಿಗಳನ್ನೇ ಬಾಗ್ಲಾಕುವಂತ ಪರಿಸ್ಥಿತಿ ಬರ್ತದೆ. ಇದು ಆಗಬಾರದು. ಯಾಕೆ ಅಂದ್ರೆ ಅಧಿಕಾರ, ಗಾಂಧೀಜಿಯವರ ಕನಸು ಹಳ್ಳಿ ಜನಗಳ ಕೈಗೆ ಅಧಿಕಾರ ಕೊಡಬೇಕು, ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕು. ಗ್ರಾಮ ಸ್ವರಾಜ್ಯ ಆದ್ರೆ ಮಾತ್ರ ಸ್ವಾತಂತ್ರ್ಯಕ್ಕೆ ಅರ್ಥ ಅಂತೇಳಿ ಗಾಂಧೀಜಿಯವರು ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿ ಬಂದಾದ್ರೆ ನಾಳೆ ಎಲ್ಲ ದಿಲ್ಲಿ ದರ್ಬಾರ್ ಆಗೋಗ್ತದೆ. ಸರ್ಕಾರ ದಿಲ್ಲಿಯಿಂದನೇ ನಡೆಯುವಂತ ವ್ಯವಸ್ಥೆ ಬಂದ್ಬಿಡ್ತದೆ. ಆವಾಗ ಜನಗಳಿಗೆ ಕಿಮ್ಮತ್ತು ಇಲ್ದಂಗ ಆಗುತ್ತೆ. ಹಾಗಾಗಿ ಇವತ್ತು ಮನ್ರೇಗಾ ಬಚಾವೋ ಸಂಗ್ರಾಮ ಮಾಡ್ತಾ ಇರೋದು ನಮ್ಮ ಹಳ್ಳಿಗಳ ಉಳಿವಿಗಾಗಿ. ಬರೀ ಕೂಲಿ ಕಾರ್ಮಿಕರು ಅಂತ ತಿಳ್ಕೋಬೇಡಿ. ಇವತ್ತು ನೀವು ರೇಷ್ಮೆ ಹಾಕಿದ್ರೆ ರೈತರಿಗೆ ದುಡ್ಡು ಬರ್ತದೆ, ಬಾಳೆ ಹಾಕಿದ್ರೆ ದುಡ್ಡು ಬರ್ತದೆ ರೈತರಿಗೆ, ಮಾವು ಹಾಕಿದ್ರೆ ದುಡ್ಡು ಬರ್ತದೆ, ಇವೆಲ್ಲ ದಾಳಿಂಬೆ ಹಾಕಿದ್ರೆ ನಿಮ್ಗೆ ದುಡ್ಡು ಬರ್ತದೆ. ಇವೆಲ್ಲ ರೈತರಿಗೆ ದುಡ್ಡು ಬರ್ತಾ ಇದೆ ಮನ್ರೇಗಾದಲ್ಲಿ. ಬರೀ ಕಾರ್ಮಿಕರು ಮಾತ್ರ ಅಲ್ಲ, ಎಷ್ಟೋ ರೈತರ ಮನೆಗೂ ಕೂಡ ಮನ್ರೇಗಾ ಇಂದ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಬರ್ತಾ ಇದೆ. ಹಾಗಾಗಿ ರೈತರು ಉಳಿಬೇಕು, ಬಡವರು ಉಳಿಬೇಕು ಅಂದ್ರೆ ಮನ್ರೇಗಾ ಉಳಿಬೇಕು. ಆ ಬಡವರನ್ನ ನಾಶ ಮಾಡೋಕ್ಕೋಸ್ಕರ ಇವತ್ತು ಕೇಂದ್ರ ಸರ್ಕಾರ ಮನ್ರೇಗಾನ ಕಿತ್ತಾಕೋದಕ್ಕೆ ಹೊರಟಿದೆ. ಇದರ ವಿರುದ್ಧ ನಾವು ಸಂಗ್ರಾಮ ಮಾಡಬೇಕು. ಬಡವರಿಗಾಗಿ, ರೈತರಿಗಾಗಿ, ಹಳ್ಳಿಗಳ ಉಳಿವಿಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಹೋರಾಟ ಮಾಡ್ತಾ ಇದೆ. ನೀವು ಕೈ ಜೋಡಿಸಬೇಕು. ನೀವು ಎಲ್ಲರೂ ಜೊತೆಗೂಡಿ ಹೋರಾಟ ಮಾಡಿ ಮನ್ರೇಗಾನ ಉಳಿಸೋಣ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಧನ್ಯವಾದಗಳು.